ಆಕ್ಸಿಡೆಂಟ್ ಸ್ಪಾಟಿಂದ ಹಾಸ್ಪಿಟ್ಲಿಗೆ ತಲುಪಕ್ಕೆ 8 ಅವರ್ಸ್ ತೊಗೊಂಡ್ವಿ. ದಾರಿ ಪೂರ್ತಿ ನಾನು ಅವ್ರನ್ನ ಮತ್ತೆ ನೋಡ್ತೀನೋ ಇಲ್ವೋ ಅಂತಲೇ ಯೋಚನೆ ಮಾಡ್ತಾಯಿದ್ದೆ. ಹಾಸ್ಪಿಟ್ಲಲ್ಲಿ ಗೊತ್ತಾಯಿತು ನನಗೆ ಆಕ್ಸಿಜನ್ ಇಲ್ಲದೆ ಗಾಡಿ ಬ್ಯಾಲೆನ್ಸ್ ತಪ್ಪಿ 5 ಫ್ರ್ಯಾಕ್ಚರ್ಸ್ ಆಗಿದೆ ರಿಬ್ಸಲ್ಲಿ ಅಂತ. ಅವ್ರಿಗೆ ಹೇಗಪ್ಪ ಹೇಳೋದು ಅಂತ ಭಯ ಪಡ್ತಾಯಿದ್ದೆ. ಫೋನು ಹೋಟೆಲ್ ರೂಮಲ್ಲೇ ಬಿಟ್ಟಿದ್ದೆ. ಸೊ ನಾನು ಯಾವ ಫೋನ್ ಕಾಲ್ಸ್ಗಾಗಲಿ ಮೆಸೇಜಸ್ಗಾಗಲಿ ರಿಪ್ಲೈ ಮಾಡದೇ ಇದ್ದದ್ದು ನೋಡಿ ಅವ್ರಿಗೆ ಸ್ವಲ್ಪ ಗಾಬರಿ ಆಯಿತು. ಅವರು ಕಂಪನಿಯಿಂದ ನಂಬರ್ ಇಸ್ಕೊಂಡು ಗ್ರೂಪ್ ಆರ್ಗನೈಸರಿಗೆ ಫೋನ್ ಮಾಡಿ ನನ್ನ ಬಗ್ಗೆ ತಿಳ್ಕೊಂಡ್ರು. ಆಮೇಲೆ ಗೊತ್ತಾಯಿತು ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಬೆಂಗಳೂರಿಗೆ ರೀಚ್ ಆಗೋವರೆಗೂ ಎಲ್ಲ ಅಪ್ಡೇಟ್ಸು ತೊಗೊತಾಯಿದ್ರು. ಬೆಂಗಳೂರಿಗೆ ಬಂದಿದ್ದ ತಕ್ಷಣವೇ ಅವ್ರ ಮನೆಗೆ ಹೋಗಿ ಸರ್ಪ್ರೈಸ್ ಮಾಡೋಕ್ಕೆ ಅಂತ ಕಷ್ಟಪಟ್ಟು ಕ್ಯಾಬಲ್ಲಿ ಹೋದೆ. ಡೋರ್ ಓಪನ್ ಮಾಡಿ ನನ್ನನ್ನು ನೋಡಿದ ಮೇಲೆ ಭಯದಿಂದ ನನ್ನನ್ನು ತಪ್ಪಿಕೊಂಡು ತುಂಬ ಮಿಸ್ ಮಾಡಿಕೊಂಡೆ ನಿನ್ನನ್ನು ಅಂತ ಅಂದರು. ನನಗೆ ಇಷ್ಟವಾಗಿದ್ದ ಜಾಗಗಳಿಂದ ಊಟ ತರಿಸಿ, ಅಮ್ಮನ ಕೈಯಲ್ಲಿ ಬಿರಿಯಾನಿ ಮಾಡಿಸಿ, ಊಟ ಮಾಡಿಸಿ, ಟ್ರಿಪ್ಪಲ್ಲಿ ಏನೇನಾಯಿತು ಅಂತ ಎಲ್ಲ ತಿಳ್ಕೊಂಡ್ರು. ಆಮೇಲೆ ಮನೆಗೆ ಬಿಟ್ಟು ಹೊರಟರು. ಸೀರೀಸ್ 10 ಆಫ್ ಮೈ ಅನ್ಎಕ್ಸ್ಪೆಕ್ಟೆಡ್ ಲವ್ ಸ್ಟೋರಿ. ಸ್ಟೇ ಟ್ಯೂನ್ಡ್.